ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಇವಾಗ ಹೊಸದಾಗಿ ನೋಡಕತ್ತಿದ್ರೆ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಹೆಚ್ಚೆಚ್ಚು ಶೇರ್ಗಳನ್ನು ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಹಾಕ್ರಿ. ಅಂದಾಗ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತತಿ. ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು ಹಠ ಇರ್ತತಿ. ಯಾವ ಹಠ ಅಂತಂದ್ರೆ ನಾವು ಬೆಳಿಬೇಕು ಅನ್ನುವಂಥ ಹಠ ಇರ್ತತಿ. ಬರೀ ಹಠ ಒಂದಿದ್ರೆ ಸಾಲ್ತದ, ಅದಕ್ಕೆ ನಾವು ತಕ್ಕನಾದಂಥ ಏನು ಒಂದು ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳುವಂಥ ಒಂದೇನು ಪ್ರಯತ್ನವನ್ನ ಮಾಡಬೇಕು, ಯಾವ ಹಾದಿಯತ್ತ ನಾವು ನೋಡ್ಬೇಕು ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಒಂದು ಹುಲ್ಲುಗಾವಲು ಇರ್ತತಿ. ಆ ಹುಲ್ಲುಗಾವಲಿನ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇರ್ತತಿ. ದೊಡ್ಡ ಮರ ಇದ್ದಾಗ ಏನಾಗ್ತತ್ರಿ ಅಂತಂದ್ರೆ ಸಹಜವಾಗಿ ಆ ಮರದೊಳಗಿರ್ತಕ್ಕಂಥ ಟೊಂಗೆ ಒಂದು ಒಣಗಿರ್ತಕ್ಕಂಥ ಒಂದು ದೊಡ್ಡ ಟೊಂಗೆ ಏನ್ ಮಾಡ್ತತಿ, ಕೆಳಗೆ ಬೀಳ್ತತಿ. ಕೆಳಗೆ ಬಿದ್ದ ತಕ್ಷಣನೇ ಅದು ಎಷ್ಟು ಜಗದಾಗ ಬೀಳ್ತತ್ಲ ಅದಷ್ಟು ಜಗದಾಗಿರ್ತಕ್ಕಂಥ ಹುಲ್ಲು ಒಣಗಿ ಹೋಗ್ತತಿ. ಆದ್ರ ಆ ಒಣಗಿರ್ತಕ್ಕಂಥ ಹುಲ್ಲನ್ನು ನೋಡಿರ್ತಕ್ಕಂಥ ಮರ ಏನ್ ಮಾಡ್ತತಿ ಅಂತಂದ್ರ, ಓ ಇದು ಹುಲ್ಲು ನಾವು ಬಿದ್ನಿ ಅಂತಂದ್ರೆ ಇಲ್ಲಿದೆಲ್ಲ ಹುಲ್ಲು ಒಣಗಿ ಹೋಗ್ತತಿ. ಸೊ ಏನ್ ಮಾಡ್ಬೇಕು, ನಾನು ಇಲ್ಲಿ ಯಾರು ನನ್ನನ್ನು ಬಿಟ್ಟು ಇಲ್ಲಿ ಬೇರೆ ಯಾರು ಇರ್ಬಾರ್ದು, ನಾನು ಒಬ್ಬನೇ ಇರ್ಬೇಕಂತ ಅದ್ರ ತಲೆಯಾಗಿ ಯೋಚನೆ ಬಂದ್ಬಿಡ್ತತಿ. ಯೋಚನೆ ಬಂದಿದ ತಕ್ಷಣನೇ ದಿನ ಒಂದು ರೆಂಬೆಯನ್ನ ತನ್ನ ಗಿಡದಿಂದ ಕೆಳಗೆ ಬೆಳ್ಸಕ್ ಶುರು ಮಾಡ್ತತಿ. ಹೆಂಗ್ ರೆಂಬೆ ಬಿದ್ದಿರ್ತತಿ ಅದಷ್ಟು ಜಗ ಒಣಗ್ತತಿ, ರೆಂಬೆ ಬಿದ್ದಿರ್ತತಿ, ಜಗ ಒಣಗ್ತತಿ. ಒಂದ್ಸಲ ಏನ್ ಮಾಡ್ತಾರೆ, ಕಟ್ಟಿಗೆ ಆರಿಸೋರು ಇರ್ತಾರಲ್ಲ, ಬಂದ್ ಅವ್ರು ಏನ್ ಮಾಡ್ತಾರ, ಅಲ್ಲಿ ಬಿದ್ದಿರ್ತಕ್ಕಂಥ ಕಟ್ಟಿಗೆ ದಪ್ಪ ಕಟ್ಟಿಗೆಗಳನ್ನೆಲ್ಲ ಸಣ್ಣ ತುಂಡು ಮಾಡ್ಕೊಂಡು ಕಟ್ಕೊಂಡು ತಮ್ಮ ಮನೆಗೆ ತಗೊಂಡು ಹೋಗ್ತಾರೆ. ಮೇಲಿರ್ತಕ್ಕಂಥ ಮರ ನೋಡ್ತತಿ, ಕೆಳಗ್ ಬಗ್ಗೆ ನೋಡಿದಾಗ ಏನಾಗ್ತದ್ರಿ ಅಂತಂದ್ರ, ಆ ಕೆಳಗಿರ್ತಕ್ಕಂಥ ಏನು ರೆಂಬೆ ಬಿದ್ದಿರ್ತತಲ್ಲ, ಒಂದ್ ಲೈನ್ ರೆಂಬೆ ಬಿದ್ದಿದ್ರ ಅದ್ರ ಸುತ್ತಲೂ ಸಣ್ಣ ಹುಲ್ಲುಗಳು ಬೆಳೆದಿರ್ತಾವ. ಅಂದ್ರೆ ಅದಕ್ಕೆ ಎಷ್ಟು ಜಾಗ ಸಿಕ್ಕಿರತ್ಲ ಅಷ್ಟು ಮಾತ್ರ ಬೆಳೆದಿರ್ತದ. ಆ ಹುಲ್ಲು ಏನೋ ನೋಡೋರಿಗೆಲ್ಲ ಒಂಥರ ಪ್ರೇಕ್ಷಣೀಯ ಸ್ಥಳ ಅನ್ಸುತ್ತೆ. ಅಲ್ಲೆಲ್ಲ ಚೆನ್ನಾಗೈತೆ ಅನ್ನೋದು, ಬರೋದು, ಫೋಟೋ ತಕೊಳ್ಳೋದು, ಹೋಗುದು, ಸ್ವಲ್ಪ ಹೊತ್ತು ಕುಂದ್ರುದು, ಮಾತಾಡೋದು, ಹೋಗುದು ಮಾಡಕ್ ಶುರು ಮಾಡ್ತಾರೆ. ಅದನ್ನ ನೋಡಿರ್ತಕ್ಕಂಥ ಗಿಡಕ್ಕೆ ಸಹಿಸ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ಹುಲ್ಲಿಗೆ ಜನ ಆಕರ್ಷಣೆಯಾಗಿ ಬರಾಕತ್ತಾರು, ನನ್ನ ಕಡೆ ಇವ್ರು ನೋಡವಲ್ರ ಅಂತ ಹೇಳಿ ಮತ್ತು ತನ್ನ ಮೈ ಒಳಗಿರ್ತಕ್ಕಂಥ ಎಲ್ಲಾ ರೆಂಬೆಗಳನ್ನು ಆ ಹುಲ್ಲಿನ ಮೇಲೆ ಬೆಳೆಸ್ಬಿಡ್ತತಿ. ಆ ಹುಲ್ಲಿನ ಮೇಲೆ ಬೆಳೆಸಿದ ಕೂಡಲೇ ಅಲ್ಲಿ ನೋಡಕ್ ಬಂದಿರ್ತಕ್ಕಂಥ ಜನ ಏನ್ ಮಾಡ್ತಾರಂತಂದ್ರ, ಇದು ಯಾಕೋ ಈ ಗಿಡ ಇಲ್ಲಿ ಹುಲ್ಲು ಬೆಳೆಯಕ್ಕೆ ಅವಕಾಶನ ಮಾಡಿ ಕೊಡುವಂತ ಹೇಳಿ ಒಂದ್ಸಲ ಗಿಡವನ್ನೇ ಕಡ್ದು ಹಾಕ್ಬಿಡ್ತಾರೆ. ಆದ್ರ ಎಷ್ಟೇ ತನ್ನ ಮೇಲೆ ರೆಂಬೆ ಬಿದ್ರು, ಎಷ್ಟೇ ತನ್ನ ಮೇಲೆ ಗಟ್ಟಿಯಾದ ವಸ್ತು ತನ್ನ ಮೈ ಮೇಲೆ ಬಿದ್ರು ಕೂಡ ಬಿದ್ದಿರ್ತಕ್ಕಂಥ ಜಗ ಮಾತ್ರ ಒಣಗಿರ್ತೈತೆ ವಿನಃ ಹುಲ್ಲಿಂದು ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಸ್ಪೇಸ್ ಸಿಕ್ಕರು, ಒಂದು ಸಣ್ಣ ಜಗ ಸಿಕ್ಕರು ಕೂಡ ಅದು ಬೆಳ್ಕೊಂಡ್ ಬಂದ್ಬಿಡ್ತಿತ್ತು. ಆದ್ರೆ ಅದನ್ನ ಯಾವತ್ತು ಬೆಳೆಸ್ಕೊಡ್ಬಾರ್ದು ಅನ್ನುವಂತ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಗಿಡ ಏನಾಗ್ಬಿಡ್ತತಿ, ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತತಿ. ಆದ್ರೆ ಅದು ಹುಲ್ಲು ಯಾವತ್ತು ಬೆಳವಣಿಗೆ ನಿಲ್ಸಂಗಿಲ್ಲ. ಇದನ್ನ ನಾವು ದಿನವಿಡೀ ನಮ್ಮ ಸಾಮಾನ್ಯದ ಬದುಕಿನಲ್ಲಿ ನೋಡ್ತಿರ್ತೀವಿ. ಈಗ ನಾವು ಎಲ್ಲೋ ಹೋಗ್ತಿರ್ತೀವಿ, ಸಿಮೆಂಟ್ ಇರ್ತೈತಿ, ಸಿಮೆಂಟ್ ಸುತ್ತಲ ಸಿಮೆಂಟ್ ಇರ್ತೈತಿ, ನಡು ಒಂದಿಷ್ಟೆಲ್ಲೋ ಮಣ್ಣು ಇರ್ತೈತಿ, ಆ ಮಣ್ಣೊಳಗೊಂದು ಗಿಡ ನಿಂತಿರ್ತೈತಿ. ಅಥವಾ ಬಿಲ್ಡಿಂಗ್ ಇರ್ತೈತಿ, ಆ ಬಿಲ್ಡಿಂಗ್ ಮೇಲೆಲ್ಲ ಮಳಿ ಬಂದು ಏನಾಗ್ತೈತಿ, ಸೈಡ್ ಒಂದ್ ಸ್ವಲ್ಪ ಹಸಿ ಕಂಟಿನ್ಯೂ ಹಸಿ ಆತಂದ್ರ ಪಾಚಿ ಬೆಳ್ಯಾಕ್ ಶುರು ಆಕತಿ. ಇಲ್ಲಿ ನಮ್ಮ ಮನೆಗಳಾಗ ಏನಾಗ್ತದ್ರಿ ಅಂತಂದ್ರ, ಒಂದ್ 4 ರಿಂದ 5 ದಿನ ನಾವು ಒಂದೇ ಜಗದ ನೀರ್ ಚೆಲ್ಲಿದೀವಿ ಅಂತಂದ್ರೆ ಅಲ್ಲಿ ಪಾಚಿ ಹುಟ್ಕೊಂಡ್ಬಿಡ್ತತಿ. ಸೊ ಹುಟ್ಕೋಬೇಕನ್ನೋ ಮನಸ್ಥಿತಿ ಏನಿರ್ತತಿ ಅವ್ರಿಗೆ ಇರ್ತತಿ, ಹುಟ್ಟಬೇಕು, ನಾ ಬೆಳಿಬೇಕು ಅಂತ ಹೇಳಿ. ನೀವು ತಿಂಗಳ ಗಂಟ್ಲಿ ಒಂದ್ ಹೊಲದಾಗ ನೀವೇನು ಬಿತ್ತದೆ ಕೈ ಬಿಟ್ಬಿಡ್ರಿ, ಏನಾಗ್ಬಿಡ್ತತಿ, ಹೊಲ ತುಂಬಾ ಕಸ ಬೆಳೆದ್ ನಿಂತು ಬಿಡ್ತತಿ. ಸೊ ಈ ರೀತಿಯಾಗಿ ಸಿಗುವಂತಹ ಸಣ್ಣದೇ ಒಂದು ಜಗದಲ್ಲಿ, ಸಣ್ಣ ಅವಕಾಶದಲ್ಲಿ ಆ ಗಿಡಗಳು ಅಷ್ಟೊಂದು ಫಾಸ್ಟ್ ಆಗಿ ಬೆಳೆದ್ ನಿಲ್ತಾವಂತಂದ್ರ, ಮನುಷ್ಯರಾಗಿರ್ತಕ್ಕಂಥ ನಾವುಗಳು, ಬುದ್ಧಿಜೀವಿಗಳಾಗಿರ್ತಕ್ಕಂಥ ನಾವುಗಳು, ತಾತ್ವಿಕತೆ ಚಿಂತನೆ ಮಾಡುವಂತಹ ಒಂದು ವಿಚಾರ ಶಕ್ತಿ ಇರ್ತಕ್ಕಂಥ ನಾವುಗಳು ಯಾಕೆ ಬೆಳೆಯಂಗಿಲ್ಲ? ನಾವು ಬೆಳವಣಿಗೆ ಕಡೆ ಯಾಕೆ ಫೋಕಸ್ ಮಾಡಂಗಿಲ್ಲ ಅಂದ್ರೆ, ನಮಗ ಬೆಳೆಯೋ ಮನಸ್ಸಿಲ್ಲ, ನಮಗ್ ಬೆಳೆಯೋ ಕಡೆ ಪ್ರಯತ್ನ ಇಲ್ಲ. ಪ್ರಯತ್ನ ಮಾಡ್ಬೇಕಲ್ಲ, ಯಾವ್ದಾದ್ರು ಒಂದು ಅವಕಾಶ ಬರ್ತತಿ ಅಂತ ಕಾಯ್ಕೊಂಡು ಕುಂಡ್ರುದಲ್ಲ, ಅಥವಾ ಯಾವ್ದೋ ಒಂದ್ ಲಕ್ ಬಂದ್ ನಮ್ಮನ್ ಬಾಗ್ಲ ತಟ್ಟದತಿ ಅಂತ ಕಾಯ್ಕೊಂತ ಕುಂದ್ರುದಲ್ಲ. ನಾವು ನಮ್ಮ ಲಕ್ಕನ್ನ ಹೋಗಿ ಹುಡ್ಕೊಂಡು ಹೋಗ್ಬೇಕಾಗ್ತತಿ. ಎದ್ರ ಮೂಲಕ ಅಂದ್ರೆ ನಮ್ಮ ಅವಕಾಶಗಳ ಮೂಲಕ. ಅವಕಾಶಗಳ ಸದುಪಯೋಗ ಪಡಿಸ್ಕೊಳ್ಳೋದು ಬೇರೆ, ಆದ್ರ ಸಿಗದೇ ಇರೋ ಅವಕಾಶಗಳನ್ನ ತನಗಾಗಿ ಅವಕಾಶಗಳನ್ನಾಗಿ ಮಾಡಿಕೊಳ್ಳುವ ಏನಾಗ್ತಾನಂತಂದ್ರ ಬುದ್ಧಿವಂತ ಆಗ್ತಾನ, ಬುದ್ಧಿಜೀವಿ ಅಂತ ಅನ್ಸ್ಕೊತಾನ. ಸಾಕಷ್ಟು ಮನೆಯೊಳಗ ಪ್ರೋತ್ಸಾಹ ಕೊಡುವಂತ ವ್ಯಕ್ತಿಗಳಿರ್ತಾರ. ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಿರ್ತಾರೋ, ಅಣ್ಣ ತಂಗಿ ಪ್ರೋತ್ಸಾಹ ಕೊಡ್ತಿರ್ತಾರೋ, ನೆರೆಹೊರೆಯವರೆಲ್ಲರೂ ಪ್ರೋತ್ಸಾಹ ಕೊಡ್ತಿರ್ತಾರೋ. ಓ ಇವನೇನೋ ಮಾಡ್ತಾನ, ಇವನೇನೋ ಒಂದು ಅಚೀವ್ಮೆಂಟ್ ಮಾಡ್ತಾನ ಅನ್ನುವಂತ ಒಂದು ಹೋಪ್ ಇಟ್ಕೊಂಡು ಕುಂತಿರ್ತಾರ. ಅಂತವ್ರಿಗೆಲ್ಲ ಏನಾಗ್ತತಿ ಕೆಲವೊಂದ್ಸಲ ಅಂತಂದ್ರ ನಿರಾಶೆ ಆಗ್ಬಿಡ್ತತಿ. ಯಾಕಂದ್ರ ಅವನಲ್ಲಿ ಇರ್ತಕ್ಕಂತಹ ಬೆಳವಣಿಗೆ ಗುಣವನ್ನ ಎಲ್ಲರೂ ಅವನ್ ಸುತ್ತ ಇರೋರೆಲ್ಲರೂ ಗುರ್ತಿಸ್ತಾರ. ಆದ್ರ ಆತನೇ ಗುರ್ತಿಸರಂಗಿಲ್ಲ. ಓ ನಾ ಬೆಳಿಬಲ್ಲೆ ಅನ್ನುವಂತಹ ಮನಸ್ಥಿತಿ, ಒಂದು ಕಾನ್ಫಿಡೆನ್ಸ್ ಅವನಿಗೆ ಇರಂಗಿಲ್ಲ.
ಯಾಕೆ ಇಲ್ಲಿ ಕಾನ್ಫಿಡೆನ್ಸ್ ಲೋ ಆಗಾಕತ್ತೈತಿ, ಯಾಕೆ ನಾವು ಬೆಳವಣಿಗೆ ಕಡೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡಾಕತ್ತಿಲ್ಲ ಅಂತಂದ್ರೆ ನಾವೆಲ್ಲಾ ವಿಷಯದೊಳಗೂ ಆಲಸ್ಯ ಆಗಾಕತ್ತೀವಿ. ನಾವೆಲ್ಲಾ ವಿಷಯದೊಳಗೂ ಏನಾಗಕತ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಲೇಜಿ ಆಗಾಕತ್ತೀವಿ. ಈಗ ಬೈ ಚಾನ್ಸ್ ಹೇಳ್ತೇನೆ ನಿಮ್ಗೆ, ಯಾರಾದ್ರೂ ಆಯ್ತು ಗುಡ್ ಮಾರ್ನಿಂಗ್ ಅಂತ ಕಳಿಸುವಂತ ಮೆಸೇಜ್ ಇವಾಗ GM ಅಂತ ಬಂದಿರ್ತೈತೆ, ಅಷ್ಟು ಲೇಜಿ ಆಗ್ಬಿಟ್ಟಿವಿ ನಾವು ಕಳಿಸೋದೇ ಶುಭಾಶಯ, ಒಬ್ಬರಿಗೆ ಶುಭಾಶಯವನ್ನ ಕೋರ್ತೀವಿ, ಬೆಳಕ್ ಹರಿದ ತಕ್ಷಣ ಅವ್ರು ನಮ್ಮ ನೆನಪಿಸ್ಕೋಲಿ ಅಂತ ಒಂದು ನಾವು ಶುಭಾಶಯವನ್ನ ಕೋರಿಸ್ತೀವಿ. ಅದೇನಾಗ್ಬಿಡತ್ತೆ ಅಂತಂದ್ರೆ ಅದು ಜಸ್ಟ್ ಶಾರ್ಟ್ ಕಟ್. ನೀವು ಏನೇ ಮನಸ್ಸು ಕೊಟ್ಟು ಓದಿದ್ರು ಅದು ಗುಡ್ ಮಾರ್ನಿಂಗ್ ಅಂತ ನಿಮಗೆ ಫೀಲ್ ಆಗೋದಿಲ್ಲ, ಅದು GM ಅಂತ ಮಾತ್ರ ಫೀಲ್ ಆಗ್ತದೆ. ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡ್ರಿ. ಸೊ ನಾವ್ ಈ ರೀತಿಯಾಗಿ ಸಣ್ಣ ಮನಸ್ಥಿತಿಯವ್ರು ಆಗಾಕತ್ತ ಇದ್ರಿಂದ, ಲೇಜಿ ಆಗಾಕತ್ತಿರೋದ್ರಿಂದ ಏನಾಗತ್ತೈತಿ, ನಮ್ ಬೆಳವಣಿಗೆ ಕಡೆ ನಾವು ಗಮನ ಕೊಡಾಕತ್ತಿಲ್ಲ, ನಮ್ ಬೆಳವಣಿಗೆ ಕಡೆ 100% ನಮಗ್ ಕೊಡಾಕ್ ಆಗಾಕತ್ತಿಲ್ಲ. ಸೊ ಇವೆಲ್ಲ ಲಾಸ್ ಅನ್ನ ನಾವು ಫುಲ್ಫಿಲ್ ಮಾಡ್ಕೋಬೇಕಲ್ಲ, ಈ ಎಲ್ಲ ಕೊಲ್ಯಾಪ್ಸ್ ಗಳನ್ನ ನಾವು ತುಂಬ್ಕೋಬೇಕಲ್ಲ, ತುಂಬ್ಕೊಂಡು ನಾವು ಮ್ಯಾಲೆ ಹೇಳ್ಬೇಕಲ್ಲ, ಬೆಳಿಬೇಕಲ್ಲ, ಬೆಳವಣಿಗೆ ತೋರಿಸ್ಬೇಕಲ್ಲ, ಪ್ರಶಂಸೆ ಎಲ್ಲರ ಕಡೆಯಿಂದ ಪ್ರಶಂಸೆ ತಗೋಬೇಕು, ನಾವು ಎಲ್ಲರ ಜೀವನದೊಳಗೆ ಪ್ರಕಾಶಮಾನವಾಗಿ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಅಧ್ಯಾತ್ಮಕ್ಕೆ ಬರ್ಬೇಕಾಗ್ತತಿ. ಅಧ್ಯಾತ್ಮದೊಳಗೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತತಿ. ಅಧ್ಯಾತ್ಮದೊಳಗ ನಿಮ್ಮ ಎಲ್ಲಾ ಒಂದು ಏನ ಅನಾನುಕೂಲತೆಗಳಿಗೂ ಕೂಡ ಅನುಕೂಲವಾಗಿ ನಾವು ಹೋಗುದು ಹೆಂಗ ಅನ್ನುವಂತ ಒಂದು ದಾರಿ ತೋರಿಸ್ತತಿ ಅಧ್ಯಾತ್ಮ. ನೀವು ಶರಣರ ಸಂತರ ಬದುಕನ್ನ ಓದ್ಬೇಕು, ವಚನಗಳನ್ನ ವಚನದ ಸಾರಾಂಶಗಳನ್ನ ನೀವು ಏನ್ ಮಾಡ್ಬೇಕು, ಅನುಸಂಧಾನ ಮಾಡ್ಕೋಬೇಕಾಗ್ತದೆ. ಅಂದಾಗ ಮಾತ್ರ ಸಿಕ್ಕ ಸಣ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ದೊಡ್ಡದಾಗಿ ಬೆಳಿಬಹುದು. ನಮ್ಮ ಬೆಳವಣಿಗೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ಲಿ ಅನ್ನೋದಕ್ಕಿಂತನೂ ಕೂಡ ನಮ್ಮ ವ್ಯಕ್ತಿತ್ವವನ್ನ ನಾವು ತೋರಿಸ್ಕೋಬೇಕಲ್ಲ ಹೊರ ಜಗತ್ತಿಗೆ. ನಮ್ಮ ಪಕ್ಕದ ಮನೆಯೊಳಗೆ ಇರ್ತಕ್ಕಂಥ ಒಬ್ಬ ಹುಡುಗ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ಯಾನ ಅನ್ನೋದ್ರ ಮೂಲಕ ನಾವು ತೋರಿಸ್ಕೋಬೇಕೇ ವಿನಃ ಅದು ಬಿಟ್ಟು ಇವೆಲ್ಲ ಇಲ್ಲೇ ಇದ್ದ, ಏನೋ ಮಾಡ್ತಾನಂತ ತಿಳ್ಕೊಂಡಿದ್ದ, ಏನೋ ಮಾಡ್ಲಿಲ್ಲ ಇವ, ಇವ್ರ ಮೇಲೆ ನಾವು ಸುಮ್ಮ ಹೋಗಿ ಇಟ್ಕೊಂಡ್ ಕುಂತೀವಿ ಅಂತ ಅವರಿಗೆ ನಿರಾಶೆಯನ್ನು ತೋರಿಸಬಾರ್ದವಾಗಿದ್ರು. ಆ ಜೀವ ಆ ಒಂದು ವಿಚಾರ ಇಲ್ಲೇ ಇರ್ತಕ್ಕಂತಹ ಒಂದು ಗಿಡಕ್ಕಿರ್ತಕ್ಕಂಥ ಬೆಳವಣಿಗೆ ಕಡೆ ಗಮನ ನಾವು ಕೊಡಾಕತ್ತಿಲ್ಲ ಅಂತಂದ್ರ ನಾವು ಮನುಷ್ಯರಾಗಿ ಹುಟ್ಟಿ ಆದ್ರೂ ಪ್ರಯೋಜನ ಏನು ಅಂತ ಒಮ್ಮೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ನಾವ್ ಯಾವತ್ತಿದ್ರೂ ನಮ್ಮ ಬೆಳವಣಿಗೆಯ ಕಡೆ ಸಕಾರಾತ್ಮಕವಾಗಿ ಚಿಂತನೆಯನ್ನ ಹರಿಸಬೇಕೇ ವಿನಃ ನಮ್ ಕೈಯಿಂದ ಏನೂ ಆಗಂಗಿಲ್ಲ ಅಂತ ಕೂಡಬಾರ್ದು. 24 ಗಂಟೆ ಕೊಟ್ಟಾನ ದಿನಕ್ಕೆ ದೇವ್ರು. ಆ 24 ಗಂಟೆಯೊಳಗ ನಾವು 8 ಗಂಟೆ ನಿದ್ದೆಗೆ ಮಾತ್ರ ಅದಕ್ಕಿದಕ್ ಮೀಸಲಿಟ್ಟು ಉಳ್ದದಿರ್ತಕ್ಕಂಥ ಗಂಟೆಗಳನ್ನಾದ್ರೂ ನಾವು ನಮ್ಮ ಕೆಲ್ಸಕ್ಕ, ನಮ್ಮ ಬೆಳವಣಿಗೆ ಕಡೆ ನಾವು ಏನ್ ಮಾಡ್ಬೇಕಾಗ್ತತಿ, ಸದುಪಯೋಗ ಪಡಿಸ್ಕೋಬೇಕಾಗ್ತತಿ. ನಮ್ಮಷ್ಟಕ್ಕೆ ನಾವು ಬೆಳ್ಕೊಂತ ಹೋಗೋಣ, ನಮ್ ಹಿಂದೆ ಫಾಲೋವರ್ಸ್ ತಾವೇ ಹುಟ್ಕೋತಾರ. ನಾವ್ ಒಬ್ಬರ ಜೀವನಕ್ಕೆ ಆದರ್ಶಪ್ರಾಯವಾಗುಣೆ ವಿನಃ ನಾವ್ ಇನ್ನೊಬ್ಬರ ಜೀವನಕ್ಕೆ ಏನ್ ಬಿಡಪ್ಪ ಬದುಕಿದ್ರು ಹಿಂಗ, ಬದುಕ್ತಾ ಇದ್ರು ಹಿಂಗ ಅನ್ನುವಂತ ಒಂದು ಲೇಜಿನೆಸ್ ಇನ್ನೊಬ್ರ ಮನಸ್ಸಿನೊಳಗ ತಂದು ಕೊಡುವಂತಹ ವ್ಯಕ್ತಿತ್ವ ನಮ್ದಾಗಬಾರ್ದು. ಆ ರೀತಿಯಾದ ಗಿಡಗಳನ್ನ ನೋಡಿ, ಆ ರೀತಿಯಾದ ಹುಲ್ಲನ್ನ ನೋಡಿ ಇವತ್ತು ನಾವ್ ಏನ್ ಮಾಡ್ಬೇಕಾಗ್ತತಿ ಅಂತಂದ್ರ ನಮ್ಮ ಬೆಳವಣಿಗೆ ಕಡೆ ನಾವು ಗಮನ ವಹಿಸ್ಬೇಕಾಗ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿ.